18 ವರ್ಷದ ಕೆಳಗಿನ ಹೆಣ್ಣು ಮಗಳಿಗೆ ಆಕೆ ಸಮ್ಮತಿ ಹೊಂದಿದ್ದಳು ಈ ಕ್ರಿಯೆಗೆ ಅಂತಂದ್ರೆ ಅದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಅದು ಅತ್ಯಾಚಾರ ಎಂದು ಪರಿಗಣಿಸ್ಬೇಕು ಅಂತ ಸೆಕ್ಷನ್ನೇ ಹೇಳುತ್ತೆ. ಒಬ್ಬ ವ್ಯಕ್ತಿ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅವನು ಮುಗ್ಧನಲ್ಲ ಎಂದು ಪರಿಭಾವಿಸಬೇಕು ಕೋರ್ಟ್. ಪೊಲೀಸ್ನವ್ರಿಗೆ ಬುದ್ಧಿ ಬರೋದಿಲ್ಲ, ನೀವು ಅದನ್ನ ಹಂಗೆ ಇಟ್ಕೊಂಡ್ರಿ. 366A ಹೆಂಗ್ ಬರುತ್ತೆ HGP? ಫೈನಲಿ ರೀಡ್ 366A. ನಿಮ್ಮ ಪೊಲೀಸ್ನವ್ರಿಗೆ ಇದನ್ನೆಲ್ಲ ಹೇಳ್ಬೇಕು. ಗೊತ್ತಾಯ್ತಲ್ಲ, ನಮ್ಗೆ ಹೇಳಿ 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 ಗಂಟ್ಲೆಲ್ಲ ಬಿದ್ದೋಗಿ. ರೀಡ್ 366A. ಅವ್ರಿಗೆ IPC ಪುಸ್ತಕ ಕೊಡಮ್ಮ. ನೀವು ಅದನ್ನ ಹೇಳೋದ್ ಬಿಟ್ಬಿಟ್ಟು ಆ ಗ್ರೌಂಡೇ ಇಲ್ವಲ್ರಿ ಬೋಸ್. ನಿಮ್ ಪೆಟಿಷನ್ ಅಲ್ಲಿ ಆ ಗ್ರೌಂಡೇ ಇಲ್ಲ. ಏನ್ ಹೇಳ್ತೀರಿ 366A? ಅದ್ ಬೇಡ, IPC ಕೊಟ್ಟು ಓದಿಸ್ಬೇಕು. ಅದು ಓದಿದ್ರೆ ಉಪಯೋಗ ಇಲ್ಲ. ಇರ್ಲಿ, ನೋ ಪ್ರಾಬ್ಲಮ್. ಯು ಹ್ಯಾವ್ ಲೆಂಟ್ ಯುವರ್ ಸಪೋರ್ಟ್. ಇಟ್ಸ್ ಓಕೆ. ಲೆಟ್ ದಿ HGP ರೀಡ್. ಗಟ್ಟಿಯಾಗಿ ಓದಿ. ವಿತ್ ಅನದರ್ ಪರ್ಸನ್ ಅಂತಿದೆ, ಗೊತ್ತಾಯ್ತಲ್ಲ? ವಿತ್ ಅನದರ್ ಪರ್ಸನ್ ಅಂತಿದೆ. ಒಂದು ಹೆಣ್ಣು ಮಗಳನ್ನು, ಮೈನರ್ ಹೆಣ್ಣು ಮಗಳನ್ನು ಅವರ ಪೋಷಕರ ಅಭಿರಕ್ಷೆಯಿಂದ ಅಪಹರಿಸಿಕೊಂಡು ಹೋಗಿ ಆಗ್ಬೇಕು ಅಂತಿದೆ. ಯಾವ ಕಾರಣಕ್ಕೆ? ಆಕೆಯನ್ನ ಇನ್ನೊಬ್ಬರ ಹತ್ರ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸೋದಕ್ಕೋಸ್ಕರ ಅಂತ. ಅವಾಗ 366ಗೆ ಬರೋದು. ಒಬ್ಬೇ ಅಕ್ಕಿಸಿದ್ರೆ ಯಾರ ಹತ್ರ ಅನದರ್ ಅನ್ನೋದು ಇಲ್ವೇ ಇಲ್ವಲ್ಲ. ಬಡ್ಕೊಂಡ್ ಸಾಕಾಗೋಗಿ. ಪೊಲೀಸ್ನವ್ರಿಗೆ ಬುದ್ಧಿ ಬರೋದಿಲ್ಲ, ನೀವು ಅದನ್ನ ಹಂಗೆ ಇಟ್ಕೊಂಡ್ರಿ. ಇದ್ರ ಮೇಲೆ ಅವ್ರಿಗೊಬ್ರು ಪ್ರಾಸಿಕ್ಯೂಟ್ರು ಇದೇ ತರ ಚಾರ್ಜ್ ಶೀಟ್ ಹಾಕಿದ್ದಾರೆ ಒಬ್ಬ ಸಿಂಗಲ್ ಅಕ್ಯೂಸ್ಡ್ ಮೇಲೆ. ಅನ್ಫಾರ್ಚುನೇಟ್ಲಿ ಇನ್ ಸಮ್ ಕೋರ್ಟ್ಸ್ ದಿ ಚಾರ್ಜರ್ಸ್ ಆಲ್ಸೋ ಫ್ರೇಮ್ ಅಂಡರ್ 366A. ನಾವೆಲ್ಲೋ ಟ್ರಯಲ್ ನಡೆಸಿ ಫೈನಲ್ ಬಂದಾಗ ನೋಡ್ಬಿಟ್ಟು ಈ ಚಾರ್ಜ್ ನ ಆಲ್ಟ್ರೇಷನ್ ಕೇಳ್ಬೇಕು. ಅರ್ಥವಾಯ್ತೆ? ಎಲ್ಲಿ ನಿಮ್ ಗ್ರೌಂಡು? ಇವತ್ತೇ ಸರ್ ನಾನು ನೋಡಿದ್ದು 366 ಏನಲ್ಲಿ ಅನದರ್ ಅನ್ನೋದನ್ನ. ಹೌದಾ? ಏನ್ ಮಾಡೋದು ಮಿಸ್ಟರ್ ಬೋಸ್? ಎಸ್, ಅದ್ ಬಿಟ್ಬಿಡಿ. 366A ಬಿಟ್ಬಿಡಿ. ಟೆಲ್ ಮಿ ಅಬೌಟ್ ಪೋಕ್ಸೋ. ವಾಟ್ ಇಸ್ ದಿ ಏಜ್ ಆಫ್ ದಿ ವಿಕ್ಟಿಮ್? 14. ಏನ್ ಮಾಡೋದು ಮತ್ತೆ? ಆರ್ಡರ್ ಮಾಡೋದಾ? ಅದೇನಾದ್ರು ಮಾಡಿರ್ಲಿ, ಆರ್ಡರ್ ಮಾಡೋದಾ ಅಂತ ಕೇಳಿದೆ ಅಷ್ಟೇ. ಇನ್ವೆಸ್ಟಿಗೇಷನ್ ಮುಗಿದೆ. ಆಮೇಲೆ ತಾವೇನ್ ಬರ್ದಿದ್ದೀರಿ ಗ್ರೌಂಡ್ ಅಲ್ಲಿ? ಓದ್ತೀರಾ? ಗ್ರೌಂಡ್ ಅಲ್ಲಿ ಏನ್ ಬರ್ದಿದ್ದೀರಿ ನೋಡಿ, ಏನ್ ಬರ್ದಿದ್ದೀರಿ ನೋಡಿ. ಪೆಟಿಷನರ್ ಇಸ್ ಇನ್ನೋಸೆಂಟ್ ಅಂತ ಬರ್ದಿದ್ದೀರಿ ಮೊದಲನೇ ಗ್ರೌಂಡ್ ಅಲ್ಲಿ. ಹೌದಾ? ಪೋಕ್ಸೋ ಆಕ್ಟ್ ಇದೆಯಾ ಪುಸ್ತಕ? ಕೊಡಮ್ಮ ಅವ್ರಿಗೆ. ಸೆಕ್ಷನ್ 29 ಓದಕ್ಕೆ ಹೇಳೋರು. ಟ್ವೆಂಟಿ 30 ಎರಡನ್ನೂ ಸ್ವಲ್ಪ ಗಟ್ಟಿಯಾಗಿ ಓದ್ಬಿಟ್ರೆ ಅನುಕೂಲ ಆಗುತ್ತೆ. ಅಲ್ಲ, ನನಗ್ ಕೇಳುತ್ತೆ, ಯೂಟ್ಯೂಬ್ ಅಲ್ಲಿ ಲೈವ್ ಇದೆ. A person is prosecuted for committing or attempting to commit any offence under section 3, 5, 7 and section 9 of the Penal Code Act. The special court shall presume that ಅಲ್ಲೇ ಸ್ವಲ್ಪ shall presume what? Shall presume what? That such person has committed or attempted to commit offence. That is the case may be. One second. ಅಲ್ಲಿಗೆ ಏನಾಯ್ತು? ಈ ಗ್ರೌಂಡ್ ಹೋಯ್ತು ಇನ್ನೋಸೆಂಟ್ ಅನ್ನೋದು. See, a person who is charged with the offence under section 302 IPC, most heinous, entitled for the capital punishment, he is having the benefit of innocence. Follow me? But not a POCSO, not an accused with charge under section 4 or 6 of the POCSO. So 4
6 ಮತ್ತು 8 ಈ 3 ಸೆಕ್ಷನ್ಗಳಲ್ಲಿ ಒಬ್ಬ ವ್ಯಕ್ತಿ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅವನು ಮುಗ್ಧನಲ್ಲ ಎಂದು ಪರಿಭಾವಿಸಬೇಕು ಕೋರ್ಟ್. ಅರ್ಥವಾಯ್ತಾ? ಸೊ ನಿಮ್ಮ ಫಸ್ಟ್ ಗ್ರೌಂಡ್ ಹೋಯ್ತು, ಐ ಆಮ್ ಇನ್ನೋಸೆಂಟ್ ಅಂತ. ಶಾಲ್ ಪ್ರಿಸ್ಯೂಮ್ ಇರೋದು, ಮೇ ಅಲ್ಲ ಅದು ಶಾಲ್ ಪ್ರಿಸ್ಯೂಮ್. ನನಗ್ ಬೇರೆ ದಾರಿನೇ ಇಲ್ಲ. ಇವನು ಕಳ್ಳನೇ ಎಂದು ಅಲ್ಲಿಂದ ಶುರು ಆಗ್ಬೇಕು. ಇವನು ಮುಗ್ಧ ಅನ್ನೋದ್ರಿಂದ ಶುರುವಾಗಲ್ಲ, ಗೊತ್ತಾಯ್ತಲ್ಲ? ಆಟ ಶುರುವಾಗೋದೇ ನೀವು ಮುಗ್ಧರಲ್ಲ ಅಂತ. ಮುಂದೆ 30 ಓದ್ಬಿಡಿ ಸೆಕ್ಷನ್ ಏನಾಗುತ್ತೆ ಅಂತ. ನೀವ್ ಹಿಂಗ್ ಹೇಳ್ತೀರಾ ಅಂತಲೇ ಸುಪ್ರೀಂ ಕೋರ್ಟ್ ಅವ್ರು ನಮ್ಗೆ ಹಿಂಗ್ ಹೇಳ್ಬಿಟ್ಟಿದ್ದಾರೆ. ಅದು ಓದಿ, ಕೆಳಗಡೆ ಇದೆ ಹೆಡ್ ನೋಟ್. ಕೊಡ್ತೀರಾ? ತೆಗೆಸ್ಕೊಟ್ಬಿಡ್ತೀನಿ, ಟೈಮ್ ಎಷ್ಟಾಗುತ್ತೆ. ಅಲ್ಲಿ ಬಲಗಡೆ ಸೈಡ್ ಹೆಡ್ ನೋಟ್ ಕೆಳಗಡೆ ಇದೆ ನೋಡಿ, ಅದು ಓದಿ ಗಟ್ಟಿಯಾಗಿ. ಮದ್ವೆ ಮಾಡ್ಕೊಂಡಿದ್ರು ಹಂಗಾಗೋಗ್ಬಿಡುತ್ತದು ಅಂತ, ಆಯ್ತಾ? ಸೊ ಮದ್ವೆ ಮಾಡ್ಕೊಂಡಿದ್ದಾರೆ ಆಕೆ. ಮದ್ವೆ ಮಾಡ್ಕೊಂಡಿದ್ರು ಕೂಡ 18 ವರ್ಷ ತುಂಬಿಲ್ದೆ ಹೋದ್ರೆ ನನ್ನ ಹೆಂಡತಿ ಅಂತ ಹೇಳಿ ಆಕೆ ಜೊತೆಗೆ ಆ ರೀತಿ ನಡ್ಕೊಳಕ್ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಹೇಳ್ಬಿಟ್ಟಿದ್ದಾರೆ. ಸೊ ಪೋಕ್ಸೋದೊಳಗಡೆಗೆ ಇದನ್ನ ಈಗ 375 6th ಜೊತೆ ಓದಿ. ಐಪಿಸಿ ತೆಗೆದು 370 ಅದ್ರಲ್ಲಿಲ್ಲ. ಐಪಿಸಿ ಕೊಡ್ರಿ ಅವ್ರಿಗೆ. 375 6th 375 6 ಅಂದ್ರೆ ನೀವ್ ಯಾವ್ದೋ ಓದ್ತಾ ಇದೀರಿ? ಹಳೆ ಪುಸ್ತಕ ಕೊಟ್ಬಿಟ್ಟಿದ್ರಿ ಏನ್ರಿ ಅವ್ರಿಗೆ? 375 6th ಹಾ ಏನಾಯ್ತು? ನೀವು ಮುಂಚೆ ಓದಿದ್ರಲ್ಲ 16 years ಅಂತ. ಆ 16 years ಅನ್ನೋದು ಐಪಿಸಿ ಅಮೆಂಡ್ ಆಗೋದಕ್ಕೆ ಮುಂಚಿತವಾಗಿನ ಭಾಗ, ಗೊತ್ತಾಯ್ತಲ್ಲ? 16 ವರ್ಷದ ಒಳಗಿನ ಹೆಣ್ಣು ಮಗಳು ನನ್ನ ಸಮ್ಮತಿಯ ಮೇರೆಗೆ ಈ ಕ್ರಿಯೆ ನಡೆಯಿತು ಅಂತ ಹೇಳಿದ್ರೆ ಆವಾಗ ಏಜ್ ಆಫ್ ಡಿಸ್ಕ್ರಿಷನ್ ಅಂತ ಒಂದಿತ್ತು, ವಿವೇಚನಾ ಶಕ್ತಿ ಇರ್ತಿತ್ತು. ವಿವೇಚನಾ ಶಕ್ತಿ ಇದ್ದು ಆ ಕ್ರಿಯೆಯಿಂದ ಉಂಟಾಗಬಹುದಾದ ಸಾಧಕ ಬಾಧಕಗಳ ವಿಚಾರ ಬಗ್ಗೆ ತಿಳ್ಕೊಳ್ಳತಕ್ಕಂತ ಶಕ್ತಿ ಇರ್ತಿತ್ತು. ಹಾಗಾಗಿ ಅಂತ ಪ್ರಕರಣಗಳಲ್ಲಿ ಕೋರ್ಟ್ನವರು ಯಾವ ಮಾನದಂಡವನ್ನು ಅನುಸರಿಸಬೇಕು ಅಂತ ಹೇಳಿದ್ರು, ಫಾರ್ ದಿ ಪರ್ಪಸ್ ಆಫ್ ಗ್ರಾಂಟ್ ಆಫ್ ಬೇಲ್ ಆರ್ ಅದರ್ವೈಸ್. ಬಟ್ ಪೋಕ್ಸೋ ಆಕ್ಟ್ 2012 ಬಂದ್ಮೇಲೆ 2013 ಇದು ಅಮೆಂಡ್ಮೆಂಟ್ ಆಗಿದೆ, ಇನ್ ಕಾಂಪ್ಲಿಮೆಂಟರಿ ಟು ದಿ ಪೋಕ್ಸೋ ಆಕ್ಟ್. ಗೊತ್ತಾಯ್ತಲ್ಲ? ಅದಕ್ಕೆ ಪೂರಕವಾಗಿ, ಯಾವ್ದಕ್ಕೆ ಪೂರಕವಾಗಿ? ಪೋಕ್ಸೋ ಆಕ್ಟ್ಗೆ ಪೂರಕವಾಗಿ ಐಪಿಸಿ ನಲ್ಲಿ 375 6th ಅನ್ನೋದ್ರಲ್ಲಿ ಕೊಡುವಾಗ ವಿತ್ ಆರ್ ವಿತೌಟ್ ಕನ್ಸೆಂಟ್ ವೆನ್ ಶಿ ಈಸ್ ಅಂಡರ್ ದಿ ಏಜ್ ಆಫ್ 18 years ಅಂತ. 18 ವರ್ಷದ ಕೆಳಗಿನ ಹೆಣ್ಣು ಮಗಳಿಗೆ ಆಕೆ ಸಮ್ಮತಿ ಹೊಂದಿದ್ದಳು ಈ ಕ್ರಿಯೆಗೆ ಅಂತಂದ್ರೆ ಅದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಅದು ಅತ್ಯಾಚಾರ ಎಂದು ಪರಿಗಣಿಸ್ಬೇಕು ಅಂತ ಸೆಕ್ಷನ್ನೇ ಹೇಳುತ್ತೆ. ಹೀಗಿದ್ಮೇಲೆ ಏನ್ ಮಾಡೋದು? ತಿಳಿತಲ್ಲ? ಎಸ್, ಬರ್ಕೊಳ್ಳಿ.